ದಿಲೀಪ್ ರಾಜ್ ಅವರು ಇನ್ನಿಲ್ಲ ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ. ಇದು ಇಡೀ ಚಿತ್ರರಂಗಕ್ಕೆ ದೊಡ್ಡ ಆಘಾತ, ಕಿರುತೆರೆಗೂ ಕೂಡ ಅಷ್ಟೇ ದೊಡ್ಡ ಹೆಸರನ್ನ ಮಾಡಿದಂಥವ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ನವೀನ್ ಸಜ್ಜು ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ನವೀನ್ ಸಜ್ಜು ಅವರೇ. ನಿಜಕ್ಕೂ ಕೂಡ ಎಲ್ರಿಗೂ ಆಘಾತ. ಅವ್ರ ಜೊತೆ ವರ್ಕ್ ಮಾಡಿದಂಥವ್ರಿಗೆ, ಅವ್ರನ್ನ ನೋಡಿದಂಥವ್ರಿಗೆ ನಿಜಕ್ಕೂ ಹಿಂಗಾಯ್ತಾ ಅಂತ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೌದು ಸರ್. ಹೀಗೆ 2013 ಅಣ್ಣ ಪರಿಚಯ, ಎಲ್ಲಿ ಸಿಕ್ಕಿದ್ರು ಚೆನ್ನಾಗಿ ಮಾತಾಡ್ಸಾರು. ಇವಾಗ ಕೃಷ್ಣ ರುಕ್ಕುಗೆ ನಾನು 4 ತಿಂಗಳು ಅವ್ರ ಜೊತೆ ಕೆಲಸ ಮಾಡಿದೆ. ತುಂಬಾ ಕ್ಲೋಸ್ ಆಗಿದ್ವಿ ಸರ್. ತುಂಬಾ ಒಂಥರ ತುಂಬಾ ಸ್ಟ್ರಾಂಗ್ ಆಗಿ ಗೆಳೆತನ ಬೆಳೆದ್ಬಿಟ್ಟಿತ್ತು. ಬಿಕಾಸ್ ಆಫ್ ಅವ್ರ ವ್ಯಕ್ತಿತ್ವ, ಅವ್ರ ನಡವಳಿಕೆ, ಎಷ್ಟು ಒಳ್ಳೆ ಮನುಷ್ಯ, ಮತ್ತೆ ಕಲಾವಿದರುಗಳನ್ನ ನಡೆಸ್ಕೊಳ್ತಿದ್ದ ರೀತಿ, ಟೆಕ್ನಿಷಿಯನ್ಸ್ ಗಳನ್ನ ನಡೆಸ್ಕೊಳ್ತಿದ್ದ ರೀತಿ, ಇದ್ರಿಂದ ಅವರು ನಮ್ಗೆ ತುಂಬಾ ಮನ್ಸಿಗೆ ಹತ್ರ ಆಗ್ಬಿಟ್ಟಿದ್ರು. ಇವತ್ ಬೆಳಗ್ಗೆ ಎದ್ದು ನನ್ ತಮ್ಮ ತೆಗೆದು ಇದ್ ಮಾಡ್ದಾಗಲ್ಲೋ ಇದೆಲ್ಲ ಇಟ್ಕೊಂಡು ಗಿಮಿಕ್ ಮಾಡ್ತವ್ರ ನೋಡೋ, ಯಾರೋ ಫೇಕ್ ಸುದ್ದಿ ಹಾಕೋರ ನೋಡೋ ಅಂತ ನನಗೆ ಬೆಳಗ್ಗೆಯಿಂದ ಇನ್ನೂ ನನಗೆ ಆ ಶಾಕಿಂದ ಆಚೆ ಬರಕ್ ಆಗಿಲ್ಲ ಸರ್. ಹಂಗೂ 4-5 ಜನ ಫೋನ್ ಮಾಡಿ ನಮ್ ಸೀರಿಯಲ್ ಅವ್ರಿಗೆನೆ, ನಮ್ ಟೀಮ್ಗೆನೆ, ನಿಜನ್ರಪ್ಪ ಫಸ್ಟ್ ಚೆಕ್ ಮಾಡ್ಕೊಳ್ರಪ್ಪ, ಈ ಸುದ್ದಿ ಸುಳ್ಳಾಗ್ಬಾರ್ದಪ್ಪ ಅನ್ಕೊಂಡು ಎಷ್ಟು ಬೆಳಗ್ಗೆಯಿಂದ ಎಂತ ಡಿಸ್ಟರ್ಬೆನ್ಸ್ ಅಂದ್ರೆ ಯಪ್ಪ ದೊಡ್ಡ ಆಘಾತ ಇದು. ಅವ್ರ ಜೊತೆಲಿ ನೋಡಿದಂಥವ್ರು, ಅವ್ರ ಜೊತೆಲಿ ಬೆರ್ತಂಥವ್ರು, ಒಡನಾಟ ಇದ್ದಂಥವ್ರಿಗೆ, ತುಂಬಾ ಡಿಸಿಪ್ಲಿನ್ ಆಗಿದ್ದಂಥ ವ್ಯಕ್ತಿ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ದಂಥ ವ್ಯಕ್ತಿ ಈ ರೀತಿಯಾಗಿ ಏನಿಲ್ಲ ಸರ್. ನಾನ್ ಏನಿಲ್ಲ. ಆಮೇಲೆ ನೀವು ನಂಬ್ತಿರೋ ಬಿಡ್ತಿರೋ, ಅವರು ಸೆಟ್ಗೆ ಬೆಳಗ್ಗೆ ತಿಂಡಿನ ಬಾಕ್ಸ್ ಹಾಕೊಂಡು ಮಧ್ಯಾಹ್ನದ ಊಟನ ಅವ್ರ ಬಾಕ್ಸ್ ಅಲ್ಲಿ ಹಾಕೊಂಡು ಆರ್ಟಿಸ್ಟ್ ಗಳಿಗೂ ಅವ್ರ ಬಾಕ್ಸ್ ಅಲ್ಲಿ ಇರೋದನ್ನ ಶೇರ್ ಮಾಡೋರು. ಅಂದ್ರೆ ಮನೆಯಿಂದನೇ ಊಟನ ಕ್ಯಾರಿ ಮಾಡ್ತಿದ್ರು ಅವರು. ಆ ತರದ್ದು ಹೋಟ್ಲು ತಿನ್ನೋದಕ್ಕೂ ತುಂಬಾ ಅನಿವಾರ್ಯ ಇತ್ತು ಅಂದ್ರೆ ಮಾತ್ರ ಹೊರಗಡೆ ಫುಡ್ ಗಳನ್ನ ತಿನ್ನೋರು. ಆಮೇಲೆ ಅಲ್ಲ ಅಣ್ಣ, ನಾನ್ ಸುಮಾರು ಸಲ ಕೇಳಿದೀನಿ, ಅಲ್ಲ ಅಣ್ಣ ನೀವ್ ಹೆಂಗಣ್ಣ ಇಷ್ಟೆಲ್ಲಾ ಪ್ರೆಷರ್ ಇರುತ್ತೆ ಒಂದು ಸೀರಿಯಲ್ ಅಂದ್ಮೇಲೆ, ಇವೆಲ್ಲಾ ಬ್ಯಾಲೆನ್ಸ್ ಮಾಡ್ಕೊಂಡು ಈ ಬಾಡಿ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂದ್ರೆ, ಅಯ್ಯೋ ಮಾಡ್ಬೇಕಲ್ಲ ನವೀನ್, ಕಲಾವಿದ್ರು ಲೈಫು ಮೇಂಟೈನ್ ಮಾಡ್ಲೇಬೇಕಲ್ಲ ನಾವು, ಇಲ್ಲ ಅಂದ್ರೆ ಆಗಲ್ಲ, ಅದ್ರೊಳಗೂ ಸಮಯ ಮಾಡ್ಕೊಂಡು ವಾಕಿಂಗ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು ಅನ್ನೋರು. ಅಂತವ್ರಿಗೆಲ್ಲ ಇವ್ ಹೆಂಗೆ ಹೃದಯಾಘಾತ, ಇವೆಲ್ಲ ಹೆಂಗೆ ಒಂದು ಅರ್ಥ ಆಗಲ್ಲ ಸರ್. ಹಣೆ ಬರ ಕಿರುತೆರೆ ಆ ಚಿತ್ರರಂಗಕ್ಕೆ ಇದ್ದಂತ ಪ್ಯಾಷನ್ ತೋರಿಸುತ್ತೆ ಅವ್ರಿಗೆ, ಆ ಫಿಟ್ನೆಸ್. ಹೌದು ಸರ್. ಅಯ್ಯೋ ಸಿಕ್ಕಾಬಟ್ಟೆ ಸರ್, ಸಿಕ್ಕಾಬಟ್ಟೆ. ತುಂಬಾ ಆಂಬಿಷಿಯಸ್ ಇದ್ದಂತ ವ್ಯಕ್ತಿ ಅವರು. ಹಗಲು ರಾತ್ರಿ ಅವ್ರಿಗೆ ಸಿನಿಮಾ, ಸೀರಿಯಲ್ಲು, ನಟನೆ, ಸ್ಕ್ರಿಪ್ಟು, ನಾಳೆ ಏನ್ ಮಾಡ್ಬೇಕು ಅನ್ನೋದು ಬಿಟ್ರೆ ಇನ್ನೇನಿಲ್ಲ ಸರ್. ಪ್ರತಿ ಎಪಿಸೋಡ್ದು ನಂದನ್ನ ವಾಯ್ಸ್ ಮೆಸೇಜ್ ಕಳ್ಸರು ಸರ್. ನವೀನ್ ಈ ಎಪಿಸೋಡಲ್ಲಿ ಹಿಂಗ್ ಮಾಡಿದೀರಾ, ಈ ಎಪಿಸೋಡಲ್ಲಿ ಹಿಂಗ್ ಮಾಡಿದೀರಾ, ಈ ಎಪಿಸೋಡಲ್ಲಿ ಹಿಂಗ್ ಪ್ರತಿ ಒಂದು ಎಕ್ಸ್ಪ್ಲೈನ್ ಮಾಡೋರು. ನಾನು ಒಬ್ಬನ ಜೊತೆ ಅಲ್ಲ ಸರ್, ಎಲ್ಲಾ ಕಲಾವಿದ್ರ ಜೊತೆನೂ ಅಷ್ಟೇ ಚೆನ್ನಾಗಿದ್ರು. ಇಂಥವ್ರೆಲ್ಲ ನಮ್ಮಿಂದ ದೂರ ಹೋಗ್ಬಿಟ್ರು ಅಂದಾಗ ಸರ್, ಅವನ್ನೆಲ್ಲ ಯೋಚನೆ ಮಾಡಕ್ ಏನಪ್ಪ, ಏನ್ ಸರ್ ಸಾಯ ವಯಸ್ಸು ಸರ್ ಇವರೆಲ್ಲ. ಓಕೆ, ಥ್ಯಾಂಕ್ ಯು ನವೀನ್ ಸಜ್ಜು ಅವರೇ, ನೀವು ಸಿಟಿನ್ ಜೊತೆ ಮಾತನಾಡಿದ್ದಕ್ಕೆ. ನವೀನ್ ಸಜ್ಜು ಅವರು, ಅವ್ರ ಜೊತೆ ಕೃಷ್ಣ ರುಕ್ಕು ಆ ಒಂದು ಸೀರಿಯಲ್ನಲ್ಲಿ ಇವರೇ ಮ್ಯೂಸಿಕ್ ಮಾಡಿದ್ದಂತೆ. ಅವ್ರ ಜೊತೆ 2013 ಪರಿಚಯ ಇದ್ದಂಥವ್ರು. ಅವ್ರು ಹೇಗಿದ್ರು, ಯಾವ ಥರ ನೆಟ್ಕೊಳ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ರು. ನವೀನ್ ಕೃಷ್ಣ ಅವರು ಸ್ಪೆಷಲಿ ಹೇಳೋದಾದರೆ 35 ವರ್ಷದಿಂದ ಜೊತೆಗಿದ್ದಂಥವ್ರು ಅವರು, 35 ವರ್ಷಗಳಿಂದ ನೋಡ್ಕೊಂಬಂದಂಥವ್ರು. ಚಿತ್ರರಂಗದಲ್ಲಿ ಒಂದು ಸ್ವಲ್ಪ ಸ್ಟ್ರಗಲ್ ಆದರೂ ಕೂಡ ಕಿರುತೆರೆಯಲ್ಲಿ ಸಕ್ಸಸ್ ಕಂಡಿದ್ರು ಮೇಡಮ್. ಆ ಸ್ಟ್ರಗಲ್ ಬಗ್ಗೆ, ಆ ದಿನಗಳ ಬಗ್ಗೆ ಏನಾದರೂ ನಿಮ್ಮ ಹತ್ರ ಮಾತಾಡ್ತಿದ್ರೆ? ಯಾಕಂದ್ರೆ ತುಂಬ ಆತ್ಮೀಯರಾದ್ದರಿಂದ ನಾನು ಅದನ್ನೆಲ್ಲ ಮಾತಾಡ್ತಿರ್ಲಿಲ್ಲ ಸರ್. ನಮ್ಮದು ಜಸ್ಟ್ ಕ್ಯಾಶುವಲ್ ಟಾಕ್ಸ್, ಹೆಂಗಿದೆಯೋ, ಏನು ಮಾಡ್ತಿದ್ಯೋ, ಓಕೆ ನೈಸ್ ಕಣೋ, ಗುಡ್ ಕಣೋ, ನೀನು ಮಾಡ್ತೀಯಾ ಬಿಡೋ, ನೀನು ಸಾಧಿಸ್ತೇ ಬಿಡೋ, ಯು ವೆರಿ ಟ್ಯಾಲೆಂಟ್. ಹಿ ವಾಸ್ ವೆರಿ ಟ್ಯಾಲೆಂಟೆಡ್. ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದ, ಎಲ್ಲದಕ್ಕಿಂತ ಮೇಲಾಗಿ ತುಂಬ ಒಳ್ಳೆ ವ್ಯಕ್ತಿಯಾಗಿದ್ದ. ಇವತ್ತು ಅಂಥ ಒಳ್ಳೆ ಫ್ರೆಂಡ್ನ ಕಳ್ಕೊಂಡಿದ್ದೀವಿ ಅಷ್ಟೇ ಸರ್. ಐ ಕಾಂಟ್ ಟೆಲ್ ಎನಿಥಿಂಗ್ ಮೋರ್. ಥ್ಯಾಂಕ್ ಯು. ಇದು ಅವರ ಸ್ನೇಹಿತೆಯ ಒಂದು, ದಿಲೀಪ್ ರಾಜ್ ಅವರ ಸ್ನೇಹಿತೆಯ ಒಂದು ನೋವಿನ ನುಡಿ. ಅವ್ರನ್ನ ವ್ಯಕ್ತಿಯನ್ನು ಕಳ್ಕೊಂಡು ನಮ್ಮ ಕೈಯಲ್ಲಿ ಇರೋಕ್ಕಾಗ್ತಿಲ್ಲ. ತುಂಬ ಕನಸು ಕಂಡಿದ್ದಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನುವಂಥ ನೋವಿನ ನುಡಿಗಳು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ತುಂಬ ಕನಸನ್ನು ಕಂಡಿದ್ದಂಥವ್ರು, ಇನ್ನೂ ಸಾಕಷ್ಟು ಸಾಧನೆ ಮಾಡಬೇಕು, ಸಾಕಷ್ಟು ಕೊಡುಗೆಯನ್ನು ಕೊಡಬೇಕು ಅಂತ ಅವಾಗಲೇ ನವೀನ್ ಕೃಷ್ಣ ಅವರು ಹೇಳ್ತಾ ಇದ್ರು. 35 ವರ್ಷಗಳ ಸ್ನೇಹ ನಮ್ಮದು, ಆ 7 ಬೀಳುಗಳನ್ನು ನೋಡ್ಕೊಂಡು ಬಂದಂಥವ್ರು. ಯಾವಾಗಲೂ ಟೀಸ್ ಮಾಡ್ತಾ ಇದ್ದ ನನ್ನ,
ತುಂಬ ಕನಸುಗಳನ್ನು ಕಟ್ಕೊಂಡಿದ್ದ. ಕಿರುತೆರೆಯಲ್ಲಾಗಲಿ ಸಿನಿಮಾದಲ್ಲೇ ಆಗಲಿ ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಅದನ್ನು ಮಾಡೇ ತೀರ್ತಾ ಇದ್ರು ದಿಲೀಪ್ ರಾಜ್ ಅವರು ಅಂತ. ನವೀನ್ ಕೃಷ್ಣ ಅವರು ನಟ, ಅವರು ಕೂಡ ನಿಮ್ಗೆ ಗೊತ್ತಿದೆ, ಜೊತೆಲ್ಲೇ ಬೆಳೆದು ಬಂದಂಥವ್ರು, ಒಂದೇ ಕಾಲೇಜ್ನಲ್ಲಿ ಇದ್ದಂಥವ್ರು. ರಜನಿ ಅವರು ಮಾತನಾಡ್ತಾ ಇದ್ರು ಆವಾಗಲೇ, 2 ವರ್ಷಗಳ ಕಾಲ ನಾವು ಸೀರಿಯಲ್ ಮಾಡಿದ್ವಿ. ಒಬ್ಬ ಆ ವ್ಯಕ್ತಿಯನ್ನು ನೋಡುವಂಥ ಸಂದರ್ಭದಲ್ಲಿ ಫಸ್ಟು ನಮಗೆ ಒಂದು ಸ್ವಲ್ಪ ಭಯ ಆಗ್ತಾ ಇತ್ತು. ತುಂಬ ಸೀರಿಯಸ್ ಇವರು ಅನ್ನುವಂಥದ್ದನ್ನೆಲ್ಲ ಅಂದ್ಕೊಳ್ತಾ ಇದ್ವಿ. ಅದೆಲ್ಲವನ್ನು ಕೂಡ ದೂರ ಮಾಡಿದಂಥವ್ರು ದಿಲೀಪ್ ರಾಜ್ ಅವರು. ಬಿಕಾಸ್ ತುಂಬ ಕಂಫರ್ಟ್ ಫೀಲ್ ಕೊಡ್ತಾಯಿದ್ರು. ಒಳ್ಳೆ ಫ್ರೆಂಡ್ ರೀತಿಯಲ್ಲಿ ನಮ್ಮ ಜೊತೆ ಬೆರೀತಾ ಇದ್ರು. ತುಂಬ ತಮಾಷೆಯಾಗಿರ್ತಾಯಿದ್ರು ಆಫ್ ಸ್ಕ್ರೀನಲ್ಲಿ. ಅವ್ರ ಕುಟುಂಬ ಯಾವ ರೀತಿ ಈ ನೋವನ್ನು ಭರಿಸುತ್ತೋ ಗೊತ್ತಿಲ್ಲ. ತುಂಬ ಕಷ್ಟ ಆಗುತ್ತೆ ಅವರ ಕುಟುಂಬಕ್ಕೆ ಅನ್ನುವಂಥದ್ದನ್ನ ಮಾತನಾಡ್ತಾ ಇದ್ರು. ಯಾಕೆಂದರೆ ಒಬ್ಬ ವ್ಯಕ್ತಿ ತುಂಬ ಡಿಸಿಪ್ಲಿನ್ಡಾಗಿ ನಡ್ಕೊಂಡು ಬಂದಂಥ ಸಂದರ್ಭದಲ್ಲಿ, ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ, ಎಲ್ಲರ ಜೊತೆ ಖುಷಿಯಾಗಿದ್ದಾಗ ಆ ವ್ಯಕ್ತಿ ನೋಡಿದ್ರೆ ಹಿಂಗಿರ್ಬೇಕಪ್ಪ ಅನ್ನುವಂಥ ರೀತಿಯಲ್ಲಿ ಇದ್ದಂಥವ್ರು ದಿಲೀಪ್ ರಾಜ್ ಅವರು. ಅವ್ರು ಇವತ್ತಿಲ್ಲ ಅನ್ನುವಂಥದ್ದು ದೊಡ್ಡ ಆಘಾತ. ಕನ್ನಡ ಚಿತ್ರರಂಗಕ್ಕೆ ಬೆಳ್ಳಿತೆರೆ ಮತ್ತು ಕಿರುತೆರೆ ಎರಡಕ್ಕೂ ಕೂಡ ಅಷ್ಟೇ ದೊಡ್ಡ ನಷ್ಟ ಇದು. ಒಬ್ಬ ಒಳ್ಳೆ ಆ್ಯಕ್ಟರ್ನ ಕಳ್ಕೊಂಡ್ರು, ಒಳ್ಳೆ ಪ್ರೊಡ್ಯೂಸರ್ನ ಕಳ್ಕೊಂಡಂತಾಗಿದೆ. ಕಿರುತೆರೆಯಲ್ಲಿ ಅಷ್ಟು ಈಸಿ ಅಲ್ಲ. ಒಬ್ಬ ಪ್ರೊಡ್ಯೂಸ್ ಮಾಡಬೇಕು, ಅಷ್ಟು ಜನ ಆರ್ಟಿಸ್ಟ್ಗಳನ್ನು ಮೇಂಟೈನ್ ಮಾಡಬೇಕು, ಒಳ್ಳೆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಬೇಕು, ಅದನ್ನು ಜನರ ಮನಸ್ಸಿಗೆ ತಲುಪಿಸ್ಬೇಕು, ಜನರು ನೋಡುವಂತಾಗಬೇಕು ಅನ್ನುವಂಥದ್ದು ಅಷ್ಟು ಈಸಿ ಅಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, ಕಂಟೆಂಟ್ ಡ್ರಿವನ್ ಕಂಟೆಂಟ್ಗಳನ್ನು ತಗೊಳ್ಳುವಂಥದ್ದು ಇದೆಯಲ್ಲ ತುಂಬ ಕಷ್ಟ. ಬಟ್ ಅದರಲ್ಲಿ